ನಂಬಿಕೆಯ ಬೆಳಕು, ಎಣ್ಣೆಗಿಂತ ಪ್ರಕಾಶಮಾನವಾಗಿ ಉರಿದ ನೀರಿನ ಕಥೆ. ಶಿರಡಿ ಎಂಬ ಪುಟ್ಟ ಗ್ರಾಮದಲ್ಲಿ ದ್ವಾರಕಾಮಾಯಿ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದ ಹಳೆಯ ಮಸೀದಿಯ ಗೋಡೆಗಳ ನಡುವೆ ಸಾಯಿಬಾಬಾ ಎಂಬ ಸರಳ ಫಕೀರರು ವಾಸಿಸುತ್ತಿದ್ದರು. ಅವರಿಗೆ ಯಾವುದೇ ಸಂಪತ್ತಿರಲಿಲ್ಲ, ಹರಿದ ಕಫನಿಯನ್ನು ಧರಿಸುತ್ತಿದ್ದರು ಮತ್ತು ಭಿಕ್ಷೆ ಬೇಡಿ ಊಟ ಮಾಡುತ್ತಿದ್ದರು. ಆದರೂ ಅವರ ಪಾದದ ಬಳಿ ಕುಳಿತವರಿಗೆ ಅವರು ಕರುಣೆ ಮತ್ತು ಆಧ್ಯಾತ್ಮಿಕ ಸಂಪತ್ತಿನ ಅಪಾರ ಸಾಗರವಾಗಿದ್ದರು. ಇದು ಅವರ ಅತ್ಯಂತ ಪ್ರೀತಿಯ ಲೀಲೆಗಳಲ್ಲಿ ದೈವಿಕ ಆಟ ಒಂದಾದ ಕಥೆಯಾಗಿದೆ. ನಿಜವಾದ ಭಕ್ತಿಗೆ ಯಾವುದೇ ಭೌತಿಕ ಸಂಪತ್ತಿನ ಅಗತ್ಯವಿಲ್ಲ, ಕೇವಲ ಸಂಪೂರ್ಣ ನಂಬಿಕೆ ಸಾಕು ಎಂಬ ಮೃದುವಾದ ಜ್ಞಾಪನೆ. ದೀಪಾವಳಿಯ ಆಗಮನ. ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಆಚರಿಸುವ ದೀಪಾವಳಿ ಹಬ್ಬ ಶಿರಡಿಗೆ ಬಂದಿತ್ತು. ಇಡೀ ಗ್ರಾಮವು ಸಂತೋಷದಿಂದ ಸಂಭ್ರಮಿಸುತ್ತಿತ್ತು. ಮನೆಗಳನ್ನು ಸ್ವಚ್ಛಗೊಳಿಸಲಾಗಿತ್ತು, ಸಿಹಿತಿಂಡಿಗಳನ್ನು ತಯಾರಿಸಲಾಗಿತ್ತು ಮತ್ತು ಪ್ರತಿಯೊಂದು ಮನೆಯ ಹೊಸ್ತಿಲನ್ನು ಸುಂದರವಾದ ಮಣ್ಣಿನ ದೀಪಗಳಿಂದ ಅಲಂಕರಿಸಲಾಗಿತ್ತು. ಎಲ್ಲಾ ಧರ್ಮಗಳ ಹಬ್ಬಗಳನ್ನು ಸಮಾನ ಸಂತೋಷದಿಂದ ಆಚರಿಸುತ್ತಿದ್ದ ಸಾಯಿಬಾಬಾ ಕೂಡ ದ್ವಾರಕಾಮಾಯಿಯನ್ನು ಬೆಳಗಲು ಬಯಸಿದರು. ಅವರು ತಮ್ಮ ಮಣ್ಣಿನ ದೀಪಗಳನ್ನು ಸಂಗ್ರಹಿಸಿ ಹತ್ತಿಯ ಬತ್ತಿಗಳನ್ನು ಸಿದ್ಧಪಡಿಸಿದರು. ತಮ್ಮ ವಾಡಿಕೆಯಂತೆ ದೀಪ ಹಚ್ಚಲು ಬೇಕಾದ ಎಣ್ಣೆಗಾಗಿ ಅವರು ಗ್ರಾಮಸ್ಥರ ಉದಾರತೆಯ ಮೇಲೆ ಅವಲಂಬಿತರಾಗಿದ್ದರು. ತಮ್ಮ ತವರದ ಡಬ್ಬಿಯನ್ನು ತೆಗೆದುಕೊಂಡು ಬಾಬಾ ಸ್ಥಳೀಯ ದಿನಸಿ ಅಂಗಡಿಗಳ ಕಡೆಗೆ ನಡೆದರು. ವ್ಯಾಪಾರಿಗಳ ಅಹಂಕಾರ. ಸಾಮಾನ್ಯವಾಗಿ ಅಂಗಡಿಯವರು ಸಂತೋಷದಿಂದ ಅವರಿಗೆ ಕೆಲವು ಹನಿ ಎಣ್ಣೆಯನ್ನು ನೀಡುತ್ತಿದ್ದರು. ಆದರೆ ಆ ದಿನ ವ್ಯಾಪಾರಿಗಳಲ್ಲಿ ಒಟ್ಟಾಗಿ ಚೇಷ್ಟೆ ಮತ್ತು ದುರಾಸೆಯ ಭಾವನೆ ಮೂಡಿತ್ತು. ಹಬ್ಬಕ್ಕಾಗಿ ಅವರು ತಮ್ಮ ಹೆಚ್ಚಿನ ಎಣ್ಣೆಯನ್ನು ಮಾರಾಟ ಮಾಡಿದ್ದರು ಮತ್ತು ಬಡ ಫಕೀರ ಬರುವುದನ್ನು ನೋಡಿ ಅವರು ಬಾಬಾರನ್ನು ಲೇವಡಿ ಮಾಡಲು ನಿರ್ಧರಿಸಿದರು. ಒಂದೊಂದಾಗಿ ಬಾಬಾ ತಮ್ಮ ಡಬ್ಬಿಯನ್ನು ಚಾಚಿದಾಗ ವ್ಯಾಪಾರಿಗಳು ಇಲ್ಲವೆಂದು ತಲೆಯಾಡಿಸಿದರು. ಸಾಯಿ, ಇಂದು ನಮ್ಮಲ್ಲಿ ನಿನಗೆ ಕೊಡಲು ಎಣ್ಣೆ ಇಲ್ಲ ಎಂದು ಅವರು ತಮ್ಮ ನಗುವನ್ನು ತಡೆದುಕೊಳ್ಳುತ್ತಾ ಸುಳ್ಳು ಹೇಳಿದರು. ಗ್ರಾಮದ ಜನರು ದೀಪಾವಳಿಗಾಗಿ ಎಲ್ಲವನ್ನೂ ಖರೀದಿಸಿದ್ದಾರೆ. ಇಂದು ರಾತ್ರಿ ನೀನು ಕತ್ತಲೆಯಲ್ಲಿಯೇ ಕೂರಬೇಕಾಗುತ್ತದೆ. ಬಾಬಾ ವಾದಿಸಲಿಲ್ಲ. ಅವರು ಕೋಪ ಅಥವಾ ನಿರಾಶೆಯನ್ನು ತೋರಿಸಲಿಲ್ಲ. ಅವರು ಕೇವಲ ಒಂದು ಮೌನವಾದ, ಅರ್ಥಪೂರ್ಣವಾದ ನಗುವನ್ನು ಬೀರಿ ಖಾಲಿ ಕೈಯಲ್ಲಿ ದ್ವಾರಕಾಮಾಯಿಯ ಕತ್ತಲಿಗೆ ಮರಳಿದರು. ದ್ವಾರಕಾಮಾಯಿಯ ಪವಾಡ. ಫಕೀರನು ಎಣ್ಣೆ ನಿರಾಕರಿಸಿದಾಗ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂಬ ಕುತೂಹಲದಿಂದ ಅಂಗಡಿಯವರು ಸ್ವಲ್ಪ ದೂರದಿಂದಲೇ ಅವರನ್ನು ಹಿಂಬಾಲಿಸಿದರು. ಅವರು ಮಸೀದಿಯ ಹೊರಗೆ ಜಮಾಯಿಸಿ ಗೋಡೆಗಳ ಬಿರುಕುಗಳ ಮೂಲಕ ಇಣುಕಿ ನೋಡುತ್ತಾ ಬಾಬಾ ಕತ್ತಲೆಯಲ್ಲಿ ಕುಳಿತಿರುವುದನ್ನು ನೋಡಲು ಕಾಯುತ್ತಿದ್ದರು. ಬದಲಾಗಿ ಅವರ ಜೀವನವನ್ನೇ ಬದಲಾಯಿಸುವಂತಹ ಒಂದು ದೃಶ್ಯವನ್ನು ಅವರು ಕಂಡರು. ಕೇವಲ ಕೆಲವು ಹನಿ ಎಣ್ಣೆ ಉಳಿದಿದ್ದ ಆ ತವರದ ಡಬ್ಬಿಯನ್ನು ಬಾಬಾ ಶಾಂತವಾಗಿ ತೆಗೆದುಕೊಂಡರು. ಅವರು ತಮ್ಮ ನೀರಿನ ಮಡಕೆಯನ್ನು ತೆಗೆದುಕೊಂಡು ಆ ಡಬ್ಬಿಗೆ ಸಾಮಾನ್ಯ ನೀರನ್ನು ಸುರಿದರು. ಅವರು ತಮ್ಮ ಬೆರಳುಗಳಿಂದ ಆ ಮಿಶ್ರಣವನ್ನು ಕಲಕಿ ಡಬ್ಬಿಯನ್ನು ತಮ್ಮ ತುಟಿಗಳಿಗೆ ತಂದು ಅದರಲ್ಲಿನ ದ್ರವವನ್ನು ಕುಡಿದರು. ನಂತರ ಅದನ್ನು ಮತ್ತೆ ಅದೇ ಡಬ್ಬಿಗೆ ಉಗುಳಿದರು. ಸಂಪೂರ್ಣ ಪ್ರಶಾಂತತೆಯಿಂದ ಬಾಬಾ ಈ ದ್ರವವನ್ನು ಮಣ್ಣಿನ ದೀಪಗಳಿಗೆ ಸುರಿಯಲಾರಂಭಿಸಿದರು. ಅವರು ಬೆಂಕಿಕಡ್ಡಿಯನ್ನು ಗೀಚಿ ಬತ್ತಿಗಳಿಗೆ ಜ್ವಾಲೆಯನ್ನು ಸ್ಪರ್ಶಿಸಿದರು. ತಕ್ಷಣವೇ ದೀಪಗಳು ಉರಿಯಲಾರಂಭಿಸಿದವು. ಬತ್ತಿಗಳು ಕೇವಲ ಉರಿಯಲಿಲ್ಲ, ಅವು ಅದ್ಭುತವಾದ, ಸ್ಥಿರವಾದ ಬೆಳಕಿನಿಂದ ಪ್ರಕಾಶಿಸಿದವು. ಸಂತನ ಅಪಾರ ಕೃಪೆ ಮತ್ತು ಇಚ್ಛಾಶಕ್ತಿಯಿಂದಾಗಿ ನೀರು ಎಣ್ಣೆಯಾಗಿ ಉರಿಯುತ್ತಿತ್ತು. ದೀಪಗಳು ಪ್ರಕಾಶಮಾನವಾಗಿ ಉರಿದು ದ್ವಾರಕಾಮಾಯಿಯಾದ್ಯಂತ ಬೆಚ್ಚಗಿನ, ಚಿನ್ನದ ಬಣ್ಣದ ಬೆಳಕನ್ನು ಬೀರುತ್ತಾ ಆ ರಾತ್ರಿ ಇಡೀ ಶಿರಡಿಯಲ್ಲೇ ಅದನ್ನು ಅತ್ಯಂತ ಪ್ರಕಾಶಮಾನವಾದ ಸ್ಥಳವನ್ನಾಗಿ ಮಾಡಿದವು. ಬೆಳಕಿನ ಪಾಠ. ಹೊರಗೆ ಅಂಗಡಿಯವರು ಮೂಕರಾಗಿ ಆಘಾತದಿಂದ ನೋಡುತ್ತಿದ್ದರು. ಅವರ ವಿನೋದವು ಗಾಢವಾದ ನಾಚಿಕೆ ಮತ್ತು ವಿಸ್ಮಯವಾಗಿ ಕರಗಿತು. ತಾವು ಅವಮಾನಿಸಲು ಪ್ರಯತ್ನಿಸಿದ ವ್ಯಕ್ತಿ ಸಾಮಾನ್ಯ ಭಿಕ್ಷುಕನಲ್ಲ, ಬದಲಾಗಿ ಪಂಚಭೂತಗಳ ಒಡೆಯ ಎಂಬುದು ಅವರಿಗೆ ಅರಿವಾಯಿತು. ನಡುಗುತ್ತಾ ಅವರು ದ್ವಾರಕಾಮಾಯಿಯೊಳಗೆ ಧಾವಿಸಿ ಬಾಬಾರ ಪಾದಗಳಿಗೆ ಬಿದ್ದರು. ಅವರ ಮುಖದಲ್ಲಿ ಕಣ್ಣೀರು ಹರಿಯುತ್ತಿತ್ತು. ತಮ್ಮ ಸುಳ್ಳು ಮತ್ತು ದುರಾಸೆಯನ್ನು ಒಪ್ಪಿಕೊಳ್ಳುತ್ತಾ ಅವರು ಬಾಬಾರ ಕ್ಷಮೆಯಾಚಿಸಿದರು. ಬಾಬಾ ಅವರನ್ನು ಕೆಳಗೆ ನೋಡಿದರು. ಅವರ ಕಣ್ಣುಗಳಲ್ಲಿ ಅಪಾರವಾದ ಕ್ಷಮಾಭಾವವಿತ್ತು. ಸತ್ಯದ ಬಗ್ಗೆ, ಸುಳ್ಳು ಎಂಬುದು ಆತ್ಮವನ್ನು ಆವರಿಸುವ ಕತ್ತಲೆ ಎಂದು ಅವರು ಹೇಳಿದರು. ದುರಾಸೆಯ ಬಗ್ಗೆ, ಸಂಪತ್ತನ್ನು ಶೇಖರಿಸಿಡುವುದು ಮತ್ತು ಅಗತ್ಯವಿರುವವರಿಗೆ ನಿರಾಕರಿಸುವುದು ಆತ್ಮವನ್ನು ಬಡವಾಗಿಸುತ್ತದೆ ಎಂದು ಅವರು ಮೃದುವಾಗಿ ಎಚ್ಚರಿಸಿದರು. ನಂಬಿಕೆಯ ಬಗ್ಗೆ, ಶುದ್ಧವಾದ ಭಕ್ತಿಯಿದ್ದಾಗ ಪ್ರಪಂಚವು ನಿಮಗೆ ಸಂಪನ್ಮೂಲಗಳನ್ನು ನಿರಾಕರಿಸಿದರೂ ದೈವವು ನಿಮ್ಮ ಹಾದಿಯನ್ನು ಬೆಳಗುತ್ತದೆ ಎಂಬುದನ್ನು ಅವರು ತೋರಿಸಿಕೊಟ್ಟರು. ಪ್ರಕೃತಿಯ ನಿಯಮಗಳನ್ನು ಮೀರಿ ಎಣ್ಣೆಯಿಂದಲ್ಲದೆ ಶಿರಡಿ ಸಾಯಿಬಾಬಾರ ಅಪಾರ ಕೃಪೆಯಿಂದ ಬೆಳಗಿದ ಆ ದೀಪಗಳು ದ್ವಾರಕಾಮಾಯಿಯಲ್ಲಿ ರಾತ್ರಿಯಿಡೀ ನಿರಂತರವಾಗಿ ಉರಿದವು. ಇಂದಿಗೂ ನೀರಿನಿಂದ ಬೆಳಗಿದ ಈ ದೀಪಗಳ ಕಥೆಯು ಭಕ್ತರಿಗೆ ಮಾರ್ಗದರ್ಶಕ ದೀಪವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಾಪಂಚಿಕ ಸಂಪನ್ಮೂಲಗಳ ಎಣ್ಣೆ ಖಾಲಿಯಾದಾಗ ಅಚಲವಾದ ನಂಬಿಕೆಯ ಶುದ್ಧ ನೀರು ನಮ್ಮ ಜೀವನವನ್ನು ಬೆಳಗಲು ಸಾಕಷ್ಟು ಎಂಬ ಮಧುರವಾದ ಜ್ಞಾಪನೆಯಾಗಿದೆ.